ನಮಸ್ಕಾರ ಸ್ನೇಹಿತರೆ, ಒಂದು ವಿಶೇಷ ವಿಡಿಯೋಕ್ಕೆ ಸ್ವಾಗತ. ಯಾರಿಗೆ ಗೊತ್ತಿಲ್ಲ ಹೇಳಿ ನಾರದ ಮುನಿಗಳು ಅಂತ ಹೇಳಿದರೆ, ನಾರದ ಅಂದರೆ ಯಾರು? ನಾರದ ಒಬ್ಬ ಋಷಿ, ದೈವಿಕ ಋಷಿ. ಅವನು ಹಿಂದೂ ಸಂಪ್ರದಾಯಗಳಲ್ಲಿ ಅವನು ಸಂಗೀತವನ್ನು ಲೋಕದಿಂದ ಲೋಕಕ್ಕೆ ಪ್ರಚಾರ ಮಾಡ್ತಕ್ಕಂತಹ ಒಬ್ಬ ಸಂಚಾರಿ. ಅವರು ಸಾಕಷ್ಟು ಪ್ರಪಂಚದ ಜ್ಞಾನವನ್ನು ಹೊಂದಿರ್ತಾರೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಮನಸ್ಸಿನಿಂದ ರಚಿಸಲ್ಪಟ್ಟಂಥ ಮಕ್ಕಳಲ್ಲಿ ಇವರೊಬ್ಬರು ಅಂತ ಹೇಳಲ್ಪಡ್ತಾರೆ. ವೈಷ್ಣವ ಧರ್ಮದಲ್ಲಿ ಒಂದು ಸಾಮಾನ್ಯ ವಿಷಯ ಅಂದರೆ, ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲಿಕ್ಕೆ ವಿಷ್ಣುವು ಅನೇಕ ಅವತಾರಗಳನ್ನು ತಾಳ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಚಾರಗಳು. ದಶಾವತಾರಗಳು ವಿಷ್ಣುವಿನ ರೂಪಗಳು. ದಶಾವತಾರಗಳನ್ನು ಹೊಂದಿ ಅವನು ಯುಗಕಾಲದ ಘಟನೆಗಳ ನಿಕಟ ನೋಟವನ್ನು ಎಲ್ಲರಿಗೂ ಕೊಡ್ತಾನೆ. ಈ ನಾರದ ಮುನಿಯು ಇಂತಹ ಸಂದರ್ಭದಲ್ಲಿ ಲೋಕದಿಂದ ಲೋಕಕ್ಕೆ ಸಂಚರಿಸುತ್ತಾ ಬರ್ತಕ್ಕಂತಹ ಘಟನೆಗಳನ್ನು ಬಗ್ಗೆ ಮುನ್ಸೂಚನೆಯನ್ನು ಕೊಡ್ತಾ ಅಲ್ಲಿ ಏನೇನು ಮಾಡಬಹುದು, ಯಾವ ರೀತಿಯಲ್ಲಿ ಯಾರನ್ನು ಸಚ್ಚಾರಿತ್ರ್ಯ ಉಳ್ಳವರನ್ನು, ಸನ್ನಡತೆ ಉಳ್ಳವರನ್ನು ಹೇಗೆ ಉಳಿಸಬಹುದು, ಇಲ್ಲದಿದ್ದರೆ ದುಷ್ಟರನ್ನು ಹೇಗೆ ನಿಗ್ರಹಿಸಬಹುದು, ಇವರಿಬ್ಬರ ಮಧ್ಯದಲ್ಲಿ ಯಾವ ರೀತಿಯ ಒಂದು ವಿಚಾರಗಳು ನಡೆದರೆ ನಾವು ಅಪಾಯದಿಂದ ಪಾರಾಗಬಹುದು ಅನ್ನೋದನ್ನೆಲ್ಲ ಒಂದು ವಿಧಿ ಲಿಖಿತವಾಗಿ ಒಬ್ಬರಿಂದ ಒಬ್ಬರಿಗೆ ಹೇಳ್ಕೊಳ್ತಾ ತಿರುಗಾಡ್ತಕ್ಕಂಥ ಒಬ್ಬ ಮುನಿಯಾಗಿದ್ದ ಅವನು. ಅಂದರೆ ಎಲ್ಲ ಋಷಿಗಳ ರಾಜ ಎಂದು ನಾರದ ಮುನಿಯನ್ನು ಕರೆಯೋದು ಒಂದು ಇದೆ. ವರ್ತಮಾನ, ಭೂತ, ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ಜ್ಞಾನವನ್ನು ಇವರು ಪಡೆದಿರ್ತಾರೆ. ಭೂತದಲ್ಲಿ ಏನೇ ಆಗಿದ್ರೂ ಸಹ ವರ್ತಮಾನದಲ್ಲಿ ಏನು ಜರುಗುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನಿಖರವಾಗಿ ಹೇಳಿ ಅದನ್ನು ಆದಷ್ಟು ತಪ್ಪಿಸಲಿಕ್ಕೆ, ಕೆಟ್ಟದೇನಾದರೂ ಆಗೋದಿದ್ರೆ ಆದಷ್ಟು ತಪ್ಪಿಸಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ಒಬ್ಬ ಋಷಿಯಾಗಿದ್ರು ಇವರು. ಗೀತೆಗಳನ್ನು, ಸ್ತೋತ್ರಗಳನ್ನು, ಪ್ರಾರ್ಥನೆಗಳನ್ನು, ಮಂತ್ರಗಳ ಗಾಯನದೊಂದಿಗೆ ಅವರು ಮಹತಿಯನ್ನು ನುಡಿಸ್ತಾ ಲೋಕದಿಂದ ಲೋಕಕ್ಕೆ ತ್ರೈಲೋಕ್ಯ ಸಂಚಾರಿಗಳಾಗಿ ಸಂಚಾರ ಮಾಡ್ತಾ ಇದ್ರು ನಾರದರು ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿರೋದು. ಭಾಗವತಗಳಲ್ಲಿ, ಪುರಾಣಗಳಲ್ಲಿ ಇವುಗಳನ್ನೆಲ್ಲ ಉಲ್ಲೇಖಿಸಲಾಗಿದೆ. ನಾರದ ಮುನಿಗಳು ಇಲ್ಲದೆ ಇರ್ತಕ್ಕಂತಹ ಮಹಾಗ್ರಂಥಗಳು ಇಲ್ಲವೇ ಇಲ್ಲ. ಈ ಭೂಲೋಕದಲ್ಲಿ ಒಬ್ಬರಿಂದ ಒಬ್ಬರಿಗೆ ವಿಷಯಗಳನ್ನು ತಿಳಿಸ್ತಕ್ಕಂಥವರಿಗೆ ಇವನು ನಾರದ ಮುನಿ ಇದ್ದ ಹಾಗೆ ಅಂತ ಹೇಳ್ತಾರೆ. ನಾರದ ಮುನಿಯು ಲೋಕದಿಂದ ಲೋಕಕ್ಕೆ ವಿಚಾರಗಳನ್ನು ಪ್ರಸ್ತುತ ಮಾಡ್ತಾ ಇದ್ರು. ಆದರೆ ಕೆಟ್ಟ ಕೆಲಸಗಳಿಗೆ ಅಲ್ಲ, ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಅವರು ಹಮ್ಮಿಕೊಳ್ತಾ ಇದ್ರು. ಅನೇಕ ರೀತಿಯ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ನಾರದ ಎಂಬ ಹೆಸರು ಅನೇಕ ಹಿಂದೂ ದಂತಕಥೆಗಳಲ್ಲಿ ಕಂಡುಬರುತ್ತೆ. ಈ ರೀತಿಯಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಹಿಂದೂ ದಂತಕಥೆಯನ್ನು ಈ ದಿವಸ ತಿಳ್ಕೊಳ್ಳೋಣ ನಾವು. ಮಹಾಭಾರತದಲ್ಲಿ ಇತಿಹಾಸ ಮತ್ತು ಪುರಾಣಗಳೊಂದಿಗೆ ಇವರು ತುಂಬ ಪರಿಚಿತರಾಗಿ ಇರುವ ಹಾಗೆ ಕಾಣಿಸ್ತಾರೆ. ನಾರದನು ವೇದಗಳು ಮತ್ತು ಉಪನಿಷತ್ತುಗಳನ್ನು ಸಹ ಅತ್ಯಂತ ಸಮಗ್ರವಾಗಿ ಅರಿತಿರುವ ಹಾಗೆ ಸಹ ಅವನನ್ನು ಚಿತ್ರಿಸಲಾಗಿದೆ. ಭಾಗವತ ಪುರಾಣವು ನಾರದನ ಆಧ್ಯಾತ್ಮಿಕ ಜ್ಞಾನೋದಯದ ಕಥೆಯನ್ನು ಹೇಳುತ್ತೆ. ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಿಂದಿನ ಜನ್ಮದಲ್ಲಿ ನಾರದನು ಗಂಧರ್ವ ಆಗಿ ಹುಟ್ಟಿದ್ದಂತೆ ವಿಷ್ಣುವಿನ ಬದಲಿಗೆ ದೇವತೆಗಳಿಗೆ ಮಹಿಮೆಯನ್ನು ಹಾಡಿದ್ದಕ್ಕಾಗಿ ಭೂಮಿಯ ಮೇಲೆ ಜನಿಸಬೇಕೆಂದು ಶಾಪಗ್ರಸ್ತನಾಗಿದ್ದಂತೆ. ಅಂದರೆ ವಿಷ್ಣುವನ್ನು ಸೇವಿಸುವುದಕ್ಕಿಂತ, ಭಕ್ತಿಯಿಂದ ಆರಾಧಿಸುವುದಕ್ಕಿಂತ ಹೆಚ್ಚಾಗಿ ಅವನು ಉಳಿದ ದೇವತೆಗಳಿಗೆ ಅವರ ಮಹಿಮೆಯನ್ನು ಕೊಂಡಾಡಿದನಂತೆ. ಅದಕ್ಕೇನೆ ಅವನು ವಿಷ್ಣುವಿನಿಂದ ಶಾಪಗ್ರಸ್ತನಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ಋಷಿ ಮುನಿಗಳಿಗೆ ಸೇವೆ ಮಾಡುವ ಒಬ್ಬ ಸೇವಕಿಯ ಮಗನಾಗಿ ಜನಿಸ್ತಾನೆ. ಋಷಿಮುನಿಗಳು ಸದಾಕಾಲ ತಮ್ಮ ಕಾರ್ಯವನ್ನು ಮಾಡಿದ ನಂತರದಲ್ಲಿ ಸದಾಕಾಲ ವಿಷ್ಣುವಿನ ಮಹಿಮೆಯನ್ನು ಹೇಳ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ ನಾರದನು ಈ ಕಥೆಗಳನ್ನು ಕೇಳ್ತಾ ಇದ್ದಂತೆ. ಪರಮ ಸತ್ಯ ಅನ್ನುವಂತಹ, ವಿಷ್ಣುವೇ ಪರಮಸತ್ಯ ಅನ್ನುವಂತಹ ಅಂಶ ಅವನಿಗೆ ಮನದಟ್ಟಾಗ್ತಾ ಬರುತ್ತೆ. ನಂತರದಲ್ಲಿ ತಾಯಿಯ ಮರಣದ ನಂತರ ಅವನು ಶಾಂತವಾದ ಅರಣ್ಯ ಪ್ರದೇಶವನ್ನು ತಲುಪಿ ಹತ್ತಿರದ ಹೊಳೆಯಿಂದ ಬಾಲಕಿಯನ್ನು ತಳಿಸಿಕೊಂಡು ಧ್ಯಾನದಲ್ಲಿ ಮಗ್ನನಾಗ್ತಾನಂತೆ. ಧ್ಯಾನದಲ್ಲಿ ಮಗ್ನನಾಗಿ ಶ್ರೀಹರಿಯನ್ನು ನೆನೆಸಿಕೊಳ್ತಾ ಇರ್ತಾನಂತೆ. ಕ್ರಮೇಣದಲ್ಲಿ ಶ್ರೀಹರಿಯು ಇವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನಂತೆ. ನೋಡು, ನೀನು ನನ್ನ ದಿವ್ಯ ರೂಪವನ್ನು ಒಂದು ಸಾರಿ ಮಾತ್ರ ನೋಡ್ಬೋದು, ಮತ್ತು ಈ ಜನ್ಮದಲ್ಲಿ ನಿನಗೆ ಇದರ ಭಾಗ್ಯ ಸಿಗೋದೇ ಇಲ್ಲ ಅಂತೇಳಿ ಹೇಳಿ ಅವನನ್ನು ಆಶೀರ್ವದಿಸ್ತಾನಂತೆ. ಹೀಗೆ ಧ್ಯಾನದಿಂದ ಎಚ್ಚರಾದ ನಂತರ ಅವನಿಗೆ ಬೇಜಾರಾಯಿತು. ಯಾಕೆ ಅಂತ ಹೇಳಿದರೆ,
ರೋಮಾಂಚನವೇನೋ ಆಯಿತು ಶ್ರೀಹರಿಯನ್ನು ನೋಡಿದೆ ಅಂತ. ಆದರೆ ನಂತರದಲ್ಲಿ ಶ್ರೀಹರಿಯನ್ನು ನಾನು ಈ ದಿವ್ಯ ರೂಪದಲ್ಲಿ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ಅಂತ ಅವನು ಭಕ್ತಿಯಿಂದ ಸ್ತುತಿಸುತ್ತಾ ಭಕ್ತಿ, ಧ್ಯಾನ ಮತ್ತು ವಿಷ್ಣುವಿನ ಆರಾಧನೆಯ ಮೇಲೆ ಕೇಂದ್ರೀಕರಿಸ್ಬಿಡ್ತಾನೆ. ಆ ನಂತರದಲ್ಲಿ ವಿಷ್ಣು ಅವನಿಗೆ ನಾರದ ಎಂಬ ಆಧ್ಯಾತ್ಮಿಕ ರೂಪವನ್ನು ಆಶೀರ್ವದಿಸ್ತಾನೆ. ಅದು ಯಾವಾಗ ಅವನು ತನ್ನ ದೇಹವನ್ನು ತ್ಯಾಗ ಮಾಡಿದ ನಂತರ, ಮಾನವ ದೇಹವನ್ನು ತ್ಯಾಗ ಮಾಡಿದ ನಂತರ ನಾರದ ಎಂಬ ಆಧ್ಯಾತ್ಮಿಕ ರೂಪವನ್ನು ಶ್ರೀಹರಿಯು ಅವನಿಗೆ ಕೊಡ್ತಾನೆ ಅನ್ನುವಂಥದ್ದು ಹಿಂದೂ ಧರ್ಮಗ್ರಂಥಗಳಲ್ಲಿ ನಾರದನ ಬಗ್ಗೆ ಇರ್ತಕ್ಕಂಥ ಕೆಲವು ವಿಚಾರಗಳಾಗಿವೆ ಸ್ನೇಹಿತರೆ. ಇನ್ನೊಂದು ದಂತಕಥೆಯ ಪ್ರಕಾರ ಶಿವಪುರಾಣವು ಒಂದು ದಂತಕಥೆಯನ್ನು ಹೇಳುತ್ತೆ. ಇದರಲ್ಲಿ ನಾರದನ ತಪಸ್ಸು ಇಂದ್ರನನ್ನು ಎಚ್ಚರಿಸಿತಂತೆ. ಅವನು ಕಠಿಣವಾದ ತಪಸ್ಸನ್ನು ಆಚರಿಸೋದನ್ನು ನೋಡಿ ಇಂದ್ರನಿಗೆ ತಲೆ ಬಿಸಿ ಆಯಿತು. ಏನು ನನ್ನ ಸಾಮ್ರಾಜ್ಯವನ್ನು ಇವನು ಕಬಳಿಸಿ ಬಿಡ್ತಾನೋ ಹೇಗೆ ಅಂತ ಅವನಿಗೆ ಚಿಂತೆಗೀಡಾಗಿ ಅವನು ಕಾಮಧೇನುವನ್ನು ಅವನ ಮನಸ್ಸನ್ನು ಆಕರ್ಷಿಸುವಂತೇಳಿ ಹೇಳಿ ಕಳಿಸ್ತಾನಂತೆ ಇಂದ್ರನು. ಋಷಿ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾ ಇದ್ದಿದ್ದರಿಂದ ಅವನಿಗೆ ಶಿವನ ಕೃಪೆ ಇತ್ತಂತೆ. ಕೈಲಾಸ ಪರ್ವತದಲ್ಲಿ ಕೂತು ಅವನು ಧ್ಯಾನ ಮಾಡ್ತಿದ್ರಿಂದ ಶಿವನ ಕೃಪೆಗೆ ಅವನು ಒಳಗಾಗಿದ್ದ. ಹಾಗಾಗಿ ಅವನು ಕಾಮಧೇನುವಿನ ಯಾವುದೇ ಕುತಂತ್ರಗಳಿಗೆ ಅಥವಾ ಮಾಯೆಗೆ ಅವನು ವಿಚಲಿತನಾಗಲೇ ಇಲ್ಲ. ಅವನ ತಪಸ್ಸನ್ನು ಅವನು ಒಂದೇ ಸಮನಾಗಿ ಮುಂದುವರಿಸ್ತಾ ಇದ್ದ. ಇದೇ ರೀತಿಯಲ್ಲಿ ಇಂದ್ರನ ಯಾವ ಪ್ರಯೋಗವೂ ಇವನ ಮೇಲೆ ಪ್ರಯೋಗ ಆಗದೆ ಇರೋದ್ರಿಂದ ಇಂದ್ರ ಏನು ಮಾಡ್ತಾನೆ, ಶಿವನ ಹತ್ರ ಕೇಳ್ಕೊಳ್ತಾನೆ, ನಿನ್ನ ಆಶ್ರಯದಲ್ಲಿ ಇರ್ತಕ್ಕಂತಹ ಋಷಿಯ ಅಹಂಕಾರವನ್ನು ಮುರಿಬೇಕು ನೀನು. ಶ್ರೀಮತಿ ತನ್ನ ಸ್ವಯಂವರ ಸಮಾರಂಭದಲ್ಲಿ ಋಷಿಯನ್ನು ತನ್ನ ಪತಿಯಾಗಿ ಆರಿಸಿಕೊಳ್ಳುವ ಹಾಗೆ ತನಗೆ ದೇವತೆಯ ರೂಪವನ್ನು ನೀಡುವಂತೆ ವಿಷ್ಣುವನ್ನು ಬೇಡ್ಕೊಳ್ತಾಳೆ. ಈ ರೀತಿಯಲ್ಲಿ ಶ್ರೀಮತಿಯ ಸ್ವಯಂವರಕ್ಕೆ ಹಾಜರಾಗಬೇಕಾದಾಗ ವಿಷ್ಣು ಏನು ಮಾಡ್ತಾನೆ, ರಾಜನ ರೂಪದಲ್ಲಿ ಶ್ರೀಮತಿಯ ಸ್ವಯಂವರದಲ್ಲಿ ಭಾಗವಹಿಸ್ತಾನೆ. ಆಗ ಶ್ರೀಮತಿಯು ಅವನ ಬಾಹ್ಯ ಸೌಂದರ್ಯಗಳಿಗೆ, ಪರಾಕ್ರಮಗಳಿಗೆ ಮಾರು ಹೋಗಿ ಅವನನ್ನು ಸ್ವಯಂವರದಲ್ಲಿ ವರ್ಷಿಬಿಡ್ತಾಳೆ. ಇದನ್ನು ಕಂಡಂತಹ ಋಷಿಗೆ ನಾರದ ಮುನಿಗೆ ತುಂಬ ಕೋಪ ಬರುತ್ತೆ. ನಾನು ಪ್ರೀತಿಸಿರ್ತಕ್ಕಂತಹ ಮಹಿಳೆಯಿಂದ ಅಥವಾ ಮಡದಿಯಿಂದ ನೀನು ಬೇರ್ಪಟ್ಟು ಇರುವ ಹಾಗೆ ಆಗಲಿ ಅಂತ ಶಪಿಸ್ತಾನೆ. ಮತ್ತೆ ಶಪಿಸಿದಾಗ ಯಾರಿಂದ ಅವನು ರಕ್ಷಿಸಲ್ಪಡಬೇಕು, ನಂತರದಲ್ಲಿ ಅದರ ಪರಿಹಾರವನ್ನು ಕೇಳಿಕೊಂಡಾಗ ವಾನರ ಮುಖವುಳ್ಳವರಿಂದ ಮಾತ್ರ ನೀನು ರಕ್ಷಿಸಲ್ಪಡಬೇಕು. ಬೇರೆ ದೇವತೆಗಳಾಗಲಿ, ಮನುಷ್ಯರಾಗಲಿ, ರಾಕ್ಷಸರಿಂದಾಗಲಿ ಯಾರಿಂದಲೂ ನಿನ್ನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ವಾನರ ಮುಖವನ್ನು ಹೊಂದಿರತಕ್ಕಂಥವರಿಂದ ಮಾತ್ರ ಅವರನ್ನು ರಕ್ಷಿಸಲಿಕ್ಕೆ ಆಗುವ ಹಾಗೆ ಪರಿಹಾರವನ್ನು ಸಹ ಸೂಚಿಸ್ತಾರೆ. ಈ ಶಾಪವೇ ನಂತರದಲ್ಲಿ ಶ್ರೀರಾಮನು ಸೀತೆಯಿಂದ ಬೇರ್ಪಡಲಿಕ್ಕೆ ಕಾರಣ ಆಯಿತು. ರಾವಣನ ಅಪಹರಣದಿಂದಾಗಿ ನಂತರ ಕಪಿಸೇನೆಯಿಂದಲೇ ಮಾತ್ರ ಅವರನ್ನು ರಕ್ಷಿಸಲಾಯಿತು ಅನ್ನುವಂತಹ ಕಥೆಗಳು ಸಹ ಇದ್ದಾವೆ. ದೇವಿ ಭಾಗವತ ಪುರಾಣಗಳಲ್ಲಿ ನಾರದ ಮುನಿಯ ಬಗ್ಗೆ ಇನ್ನೊಂದು ಕಥೆಯು ಲಭ್ಯ ಇದೆ. ಇತರ ಕೆಲವು ಗ್ರಂಥಗಳಲ್ಲಿಯೂ ಸಹ ಇದರ ಬಗ್ಗೆ ಉಲ್ಲೇಖ ಇದೆ. ಇದರಲ್ಲಿ ನಾರದನ್ನು ಮಾಯೆಯ ಸ್ವರೂಪ ಮತ್ತು ಅದರ ಶ್ರೇಷ್ಠತೆಯ ಬಗ್ಗೆ ವಿಷ್ಣುವಿಗೆ ಪ್ರಶ್ನೆ ಮಾಡ್ತಾರಂತೆ. ಈ ಮಾಯೆ ಅಂದರೆ ಯಾರು, ಅದರ ಏನು ಸ್ವರೂಪ, ಅದರದ್ದು ಅದು ಏನು ಅಷ್ಟೊಂದು ಶ್ರೇಷ್ಠತೆ ಅಂತ. ಆಗ ವಿಷ್ಣು ಏನು ಮಾಡ್ತಾನೆ, ದೇವತೆ ಬಳಿ ಹೋದಾಗ ಆ ದೇವತೆ ಅವನನ್ನು ಒಂದು ಸರೋವರದ ಕಡೆಗೆ ಹೋಗು ಅಂತೇಳಿ ಹೇಳಿ ಕಳಿಸ್ತಾನಂತೆ. ಆಗ ಋಷಿ ಸರೋವರದ ಕಡೆ ಹೋಗಿ ಅಲ್ಲಿ ಸ್ನಾನ ಮಾಡಿದಂತೆ. ಸ್ನಾನ ಮಾಡಿದಾಗ ಋಷಿ ಮಹಿಳೆಯಾಗಿ ಬದಲಾವಣೆ ಆದಂತೆ, ಅಂದರೆ ಸ್ತ್ರೀಯಾಗಿ ರೂಪಾಂತರಗೊಂಡ್ಬಿಟ್ಟಂತೆ. ಸ್ತ್ರೀಯಾಗಿ ರೂಪಾಂತರಗೊಂಡು ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂಥ ಹೆಣ್ಣು ಮಗಳಾಗಿ ಅವಳು ತಲಧ್ವಜ ಎಂಬ ರಾಜನನ್ನು ಸಹ ವಿವಾಹ ಮಾಡ್ಕೊಂಡು ಬಿಡ್ತಾಳಂತೆ. ಅಲ್ಲಿ ಅವನಿಗೆ ಅನೇಕ ಪುತ್ರರು, ಅಂದರೆ ಸುಮಾರು ಜನ ಪುತ್ರರು ಜನಿಸ್ತಾರಂತೆ. ಸ್ವಲ್ಪ ಸಮಯದ ನಂತರ ವಿಷ್ಣುವು ಆ ಸ್ತ್ರೀಯನ್ನು ತನ್ನ ಭ್ರಮೆಯಿಂದ ಹೊರಗೆ ತಗೊಂಡು ಬಂದ್ಬಿಡ್ತಾನಂತೆ. ಆಗ ನಾರದನಿಗೆ ತನ್ನ ನಿಜ ಸ್ವರೂಪ ಗೊತ್ತಾಯ್ತಂತೆ. ತಾನು ನಿಜವಾಗಿಯೂ ಸಹ ಹೆಣ್ಣಲ್ಲ, ನಾನು ಭ್ರಮೆಯಿಂದ ಇರ್ತಕ್ಕಂತಹ ಆ ಸರೋವರದಲ್ಲಿ ಸ್ನಾನ ಮಾಡಿ ಸ್ತ್ರೀ ರೂಪವನ್ನು ಪಡೆದಿರ್ತಕ್ಕಂಥವಳು ನಾನು ಇರಬೇಕಾದಂತಹ ಜಾಗನೇ ಬೇರೆ ಇದೆ. ಓಹೋ, ಇದೇ ಮಾಯೆಯ ಸ್ವರೂಪ ಮತ್ತು ಶ್ರೇಷ್ಠತೆ ನನಗೀಗ ಅರ್ಥ ಆಯಿತು. ಆದ್ದರಿಂದ ಮಾಯೆಯ ಸ್ವರೂಪ ಹಾಗೂ ಶ್ರೇಷ್ಠತೆಯ ಬಗ್ಗೆ ನಾನು ಪ್ರಶ್ನಿಸುವುದು ಸರಿಯಲ್ಲ. ಅದು ಅತಿಯಾದಂತಹ ಒಂದು ಶಕ್ತಿಯಾಗಿದೆ ಅನ್ನೋದನ್ನು ಅವನು ನೆನಪಿಸ್ಕೊಂಡು ನಂತರದಲ್ಲಿ ಇದರ ಬಗ್ಗೆ ವಿಷ್ಣುವಿನ ಹತ್ರ ಯಾವ ಪ್ರಶ್ನೆಯನ್ನು ಕೇಳಿದೆ ಅದನ್ನು ಒಪ್ಕೊಂಡಂತೆ. ಅತಿಶ್ರೇಷ್ಠವಾದಂತಹ ಕಲ್ಪನೆ ಅದು ಅನ್ನೋದು ಇದು ಮತ್ತು ನಿಗೂಢವಾಗಿದೆ. ಈ ಮಾಯೆಗೆ ಒಳಗಾಗದೇ ಇರೋರು ಯಾರೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಂತೆ. ನಂತರದಲ್ಲಿ ಇದರ ಬಗ್ಗೆ ಅವನು ಮಾಯೆಯ ಸ್ವರೂಪವನ್ನು ಲೋಕದಿಂದ ಲೋಕಕ್ಕೆ ಪ್ರಚಾರ ಮಾಡ್ತಾ ನಾರದ ಮುನಿ ಸಂಚಾರ ಮಾಡ್ತಿದ್ದ ಅನ್ನುವಂಥ ಉಲ್ಲೇಖಗಳು ಇವೆ.
ಸಾಕಷ್ಟು ವಿಷಯ ಸಂಗ್ರಹ ಮಾಡಬಹುದು ನಾರದರ ಮುನಿಗಳ ಬಗ್ಗೆ. ಆದರೆ ಈ ವಿಡಿಯೋ ತುಂಬ ಉದ್ದ ಆಗಿರೋದ್ರಿಂದ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯಮಾಡಿ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.